ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತಿನ ಸಂದರ್ಶನ ಬಹಳ ವಿಶೇಷವಾಗಿರುವಂಥ ಸಂದರ್ಶನ. ಯಾಕಂದರೆ ಅಪ್ಪ ಮಗಳು ಇಬ್ಬರೂ ಕೂಡ ಈ ಸಂದರ್ಶನದಲ್ಲಿ ಕೂತಿದ್ದಾರೆ. ಅದರಲ್ಲಿ ಒಬ್ಬರು ನಿಮಗೆ ಬಹಳ ಪರಿಚಿತರು, ಅವರ ಹೆಸರನ್ನು ಕೇಳಿದಿರುವಂಥವರೇ ಇಲ್ಲ. ಜೊತೆಗೆ ಏನಂದ್ರೆ ನನಗೆ ಯಾವಾಗಲೂ ಅನಿಸುತ್ತೆ ಈ ವ್ಯಕ್ತಿ ಇದೊಂದು ಶಕ್ತಿ ಇದು ಅಂತ. ಯಾಕಂದರೆ ಒಂದು ಥೀಸಿಸಿಗೆ ಯಾವ್ದಾರ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಅಂತಂತಂದರೆ ನೋ ಡೌಟ್ ನಾನು ಪ್ರಿಫರ್ ಮಾಡುವಂಥದ್ದು ಇದೇ ವಿಷಯ. ಅಂದರೆ ಜೀವನದಲ್ಲಿ ಏನೇನು ಬರ್ತವೆ, ಅದನ್ನು ಹೆಂಗೆ ಎದುರಿಸ್ಬೇಕು, ಎದುರಿಸಿ ಹೆಂಗೆ ನಿಲ್ಲಬೇಕು, ತೊಡೆ ತಟ್ಟಿ ಹೆಂಗೆ ನಿಲ್ಲಬೇಕು, ಜೊತೆಗೆ ಮನಸ್ಸಲ್ಲಿ ಏನೇ ಇದ್ರೂ ಕೂಡ ಹೆಂಗೆ ನಗ್ತಾ ಇರಬೇಕು, ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅನ್ನುವಂಥದ್ದು ಮಾತಿದೆಯಲ್ಲ, ಅದು ಈ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಬೆಸ್ಟ್ ಸೂಟಬಲ್. ಬಹುಶಃ ಇಷ್ಟೊಂದೆಲ್ಲ ಹೇಳಿದ್ಮೇಲೆ ನಿಮಗೆ ಅನಿಸಿದೆ ಇಷ್ಟೆಲ್ಲ ವಿಶೇಷಣೆಗಳನ್ನು ನಾನು ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಹೇಳಿ? ಒನ್ ಆ್ಯಂಡ್ ಓನ್ಲಿ ಶಿವಣ್ಣ. ಶಿವಣ್ಣ ಇವತ್ತು ನಮ್ಮ ಜೊತೆಗಿದ್ದಾರೆ. ಶಿವಣ್ಣ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಜೊತೆಗೆ ಶಿವಣ್ಣ ಅವರ ಪುತ್ರಿ ನಿವೇದಿತಾ ನಮ್ಮ ಜೊತೆಗಿದ್ದಾರೆ. ಈಗ ಅವರು ನಿರ್ಮಾಣ ಸಂಸ್ಥೆಗೂ ಕೂಡ ಕೈ ಹಾಕಿದ್ದಾರೆ. ನಿವೇದಿತಾ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಶಿವಣ್ಣ, ನಾನು ನಿಮ್ಮಿಂದಲೇ ಶುರು ಮಾಡ್ತಾ ಇದ್ದೀನಿ. ನಾನು ಹೇಳಿದ ಆರಂಭದಲ್ಲಿ ಶಿವಣ್ಣ ಅಂತಂತಂದರೆ ಒಂದು ಶಕ್ತಿ ಅಂತ, ಒಂದು ಸ್ಪಿರಿಟ್ ನೀವು ಅಂತೇಳಿ ಅಂತ. ನಿಮ್ಮಲ್ಲಿ ಒಂದೇನು ಅಂದರೆ ನಿಮ್ಮ ಡಾಕ್ಟರ್ದು ನಿರ್ಮಾಣ ಸಂಸ್ಥೆ, ಅದ್ರ ಬಗ್ಗೆ ಮಾತಾಡಬೇಕು. ಅದ್ರ ಜೊತೆಗೆ ನಿಮ್ಮ ಬಗ್ಗೆ ಮಾತಾಡುವಂಥ ಸಂಗತಿಗಳು ಭಾಳ ಇದೆ. ಶಿವಣ್ಣ, ಏನಂತೀರಿ? ಆಲ್ಮೋಸ್ಟ್ ನಿಮಗೆ ಗೊತ್ತಿರಬೇಕು ಅದು. ಯಾಕಂದರೆ ವಿಷಯಗಳಿದ್ದಾಗ ಏನಾಗುತ್ತೆ ಅಂದರೆ ಎಲ್ಲ ವಿಷಯನೂ ಮನುಷ್ಯನಿಗೆ ಬರೋದು. ಅಂದರೆ ಕಾಮನ್ನಾಗೆ ನಾವು ಏನು ಅನ್ಕೋತೀವಿ, ಈ ಈ ಪ್ರೊಫೆಷನ್ಲಿದ್ದೀವಿ, ಸ್ಟಾರ್ಡಮ್ ಇದೆ, ಇವ್ರಿಗೆ ಬರಲ್ಲ, ಇವ್ರಿಗೆ ಬರುತ್ತೆ, ಇಲ್ಲ ಇವ್ರ ಮನುಷ್ಯರೇ ಇಲ್ಲ ಅನ್ನೋದು ಆಗಲ್ಲ. ಪ್ರತಿಯೊಬ್ಬ ಮನುಷ್ಯನೂ, ನಾನು ಮನುಷ್ಯನೇ, ಸೂಪರ್ ಸ್ಟಾರ್ ಆಗಿದ್ದರು ಮನುಷ್ಯನೇ. ಇವನ್ ಐ ಹ್ಯಾವ್ ಪಾಸ್ಡ್ ಆಲ್ ದ ಸ್ಟೇಜಸ್ ಆಫ್ ಲೈಫ್, ಫ್ರಮ್ ಚೈಲ್ಡ್ಹುಡ್ಡಿಂದ ಹಿಡಿದು, ಯೌವನದಿಂದ ಹಿಡಿದು, ಆ್ಯಂಡ್ ಮದುವೆಯಾಗಿ, ಮಕ್ಕಳು, ತಂದೆಯಾಗಿ, ಸ್ನೇಹಿತನಾಗಿ, ಹಸ್ಬೆಂಡಾಗಿ, ಚಿತ್ರರಂಗದಲ್ಲಿ ನಾವು ಸೋಕಾಲ್ಡ್ ಆಲ್ಮೋಸ್ಟ್ 40 ನೆಕ್ಸ್ಟ್ ಇಯರ್ ಬಂದರೆ 40th ಇಯರ್. ಸೊ ಇಷ್ಟೆಲ್ಲ ವರ್ಷ ಆಯಿತು. ಆಮೇಲೆ ವಿಷಯಗಳಂದರೆ 40 years ಆಫ್ ದ ಇಂಡಸ್ಟ್ರಿ ಟ್ರಾವೆಲ್ಲು, ದೆನ್ ನನ್ನ ಎಜುಕೇಷನ್, ನನ್ನ ಮಕ್ಕಳು, ಆ್ಯಂಡ್ ಅವ್ರ ದಾರಿ, ಅವ್ರ ಕರಿಯರು. ಒಬ್ಬಳು ಡಾಕ್ಟ್ರು, ಒಬ್ಬಳು MD ಮಾಡ್ತಾರೆ, ಇನ್ನೊಬ್ಬರು ಆರ್ಕಿಟೆಕ್ಟ್ ಮಾಡಿಬಿಟ್ಟು ನೋ ಶಿ ವಾಂಟ್ಸ್ ಟು ಕಮ್ ಇನ್ ಟು ದ ಫಿಲ್ಮ್ ಲೈನ್ ಅನ್ನೋದು. ಸೊ ಎವ್ರಿಥಿಂಗ್ ತೂಗಿಸ್ಕೊಂಡು ಹೋಗೋದಿಲ್ಲ. ಅಪಾರ್ಟ್ ಫ್ರಮ್ ದಟ್, ಗೀತಾ ವೈಫ್ ಆಗಿ ನನಗೆ ಸಪೋರ್ಟಿವ್ ಆಗಿ ಆಲ್ವೇಸ್ ಬಿನ್ ಟುಗೆದರ್. ಆ್ಯಂಡ್ ಅವ್ರ ಜೀವನದಲ್ಲಿ ಅವರು ಸ್ಟೆಪ್ ಇಂತ ಒಂದು ಶಕ್ತಿಧಾಮ ಅಂತ ಒಂದು ತಾಯಿ ಇದೆ, ಅಪ್ಪಾಜಿ ನೋಡ್ಕೊಂಡು ಅದನ್ನು ಆ ಸ್ಥಾನಕ್ಕೆ ಬಂದು ಅವರು ಅದನ್ನು ನೆರವೇರಿಸಿ ಅದರಲ್ಲಿ ಇನ್ನೊಂದು ಮಕ್ಕಳಿಗಂತ ಒಂದು ದಾರಿ ಮಾಡಬೇಕಂತ ಇನ್ನೊಂದು ಪ್ರಯತ್ನದಲ್ಲಿ ಏಂಜಲ್ಸ್ ಅಂತ ಒಂದು ಮಾಡಬೇಕು ಅಂತ ಒಂದು ಬೇಕಿಂಗ್ ಸಂಸ್ಥೆ ಮಾಡಬೇಕು ಅಂತ ಒಂದು ಪ್ರಯತ್ನ. ಅಪಾರ್ಟ್ ಫ್ರಮ್ ದಟ್, ಅವ್ರದ್ದು ಗೀತಾ ಪಿಕ್ಚರ್ಸ್ ಅಂತ ಒಂದು ಬ್ಯಾನರು, ಅದನ್ನು ಶ್ರೀಮುತ್ತು ಅಂತ, ಅದರಲ್ಲಿ ನಿವೇದಿತಾ ಶಿ ಈಸ್ ಪ್ರೊಡ್ಯೂಸಿಂಗ್ ದ ಫಿಲ್ಮ್. ಅದಕ್ಕೆ ಮುಂಚೆ ಸೀರಿಯಲ್ಲು, ಆಮೇಲೆ ಅದಾದಮೇಲೆ ವೆಬ್ ಸೀರೀಸ್ ಮಾಡಿದ್ರು. ಇವಾಗ ಫಸ್ಟ್ ಟೈಮ್ ಪ್ರೊಡಕ್ಷನ್ ಹೌಸ್ಲಿ ಶಿ ವಾಂಟ್ ಡೂ ವಿತ್ ನ್ಯೂ ಕಮರ್ ಆ್ಯಂಡ್ ಒಂದು ಹೊಸ ಪ್ರಯತ್ನ ಮಾಡಬೇಕು, ಒಂದು ಹೊಸತನ ನೋಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಎಲ್ಲ ಜೊತೆಲಿ ನಮ್ಮ ಲೈಫಲ್ಲಿ ಏನೇನು ಬರುತ್ತೆ, ಏನೇನು ಅಡೆತಡೆಗಳು ಬರುತ್ತೆ, ಬರೀ ಹ್ಯಾಪಿನೆಸ್ಸೇ ಇರಲ್ಲ, ಎಲ್ಲ ಬರುತ್ತೆ. ಸೊ ಎಲ್ಲದನ್ನೂ ಸ್ವಿಮ್ ಮಾಡ್ಕೊಂಡು ಹೋಗಬೇಕು. ಸೊ ವಿಷಯ ಜಾಸ್ತಿ ಇರುತ್ತೆ, ಖಂಡಿತ ನೀವು ಮಾತಾಡೋದು ಫ್ಯಾಂಟಾಸ್ಟಿಕ್. ಯಾಕಂದರೆ ನನಗೆ ಅನಿಸುತ್ತೆ ತಡ್ಕೊಳ್ಳೋ ಅಂಥವ್ರಿಗೇನೆ ಹುಡ್ಕೊಂಡ್ ಬರುತ್ತೆ ನಾ ಬಹಳಷ್ಟು ಅಂತ ಹೇಳಿದ್ದೆ. ಯಾಕಂದರೆ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇದೆ ಅಂತ ಹೇಳಿದ್ದ.